ಹೇಳಿ, ನಿರಂತರವಾಗಿ ನೀವು ಕೂಡ ಅತಿಥಿ ಉಪನ್ಯಾಸಕರ ನೇಮಕಕ್ಕೆ ಹೋರಾಟ ಮಾಡ್ತಾನೇ ಇದ್ದೀರಾ. ಸೊ ಕೊನೆಯದಾಗಿ ಏನು ಇಲ್ಲ, ನಿನ್ನೆ ಕೂಡ ಇಡೀ ರಾಜ್ಯದಾದ್ಯಂತ ಆಲ್ಮೋಸ್ಟ್ ಎಲ್ಲ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ಗಳು ಬಾಯ್ಕಾಟ್ ಆಯಿತು. ಎಲ್ಲ ಕ್ಲಾಸ್ಗಳು ಬಾಯ್ಕಾಟ್ ಮಾಡಿದ್ರು. ಹಲವಾರು ಜಿಲ್ಲೆಗಳಲ್ಲಿ ಪರ್ಮನೆಂಟ್ ಫ್ಯಾಕಲ್ಟೀಸೇ ಗೇಟ್ ಹತ್ರ ನಿಂತು ಹೋಗ್ರೋ, ಇವತ್ತು ಕ್ಲಾಸಸ್ ಇಲ್ಲ, ನೀವುಗಳು ನಿಮ್ಮ ಹಕ್ಕಕ್ಕೆ ಫೈಟ್ ಮಾಡ್ತಾ ಇದ್ದೀರಾ, ನಾವು ಕ್ಲಾಸ್ ತೊಗೊಳ ಹೋಗಿ ಅಂತ ಹೇಳಿದ್ರು. ಹಲವಾರು ಕಡೆ ಪೇರೆಂಟ್ಸ್ ಬಂದು ಈ ಬಾಯ್ಕಾಟನ್ನು ಸಪೋರ್ಟ್ ಮಾಡಿದ್ರು. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಎಲ್ಲ ನಡೀತಾ ಇದ್ರೂ ಇವತ್ತಿನ ಈ ರಾಜ್ಯ ಸರ್ಕಾರ ಎಷ್ಟು ಥಿಕ್ ಸ್ಕಿನ್ಡ್ ಆಗಿದೆ, ದರ್ಪ ಚರ್ಮದವರಾಗಿದ್ದಾರೆ ಅಂದರೆ ಅವರಿಗೆ ಬಡವರ ಕೂಗು, ವಿದ್ಯಾರ್ಥಿಗಳ ಕೂಗು ತಟ್ತಾನೇ ಇಲ್ಲ. 2.5 months ಆಗಿದೆ ಅಂದರೆ ಅವ್ರಿಗೆ ಗೊತ್ತು ನ್ಯಾಚುರಲಿ ಎಷ್ಟು ಕ್ಲಾಸಸ್ ಮಿಸ್ ಆಗಿದೆ ಈವರೆಗೂ ಅಂತ. ಇನ್ನೊಂದು ಕಡೆ ಪ್ರೈವೇಟ್ ಡಿಗ್ರಿ ಕಾಲೇಜ್ಗಳಲ್ಲಿ 2 ಇಂಟರ್ನಲ್ಸ್ ಮುಗ್ದೋಗಿದೆ. ಇನ್ನೊಂದು ಮಂತ್ಸ್ ಟೈಮ್ನಲ್ಲಿ ಎಕ್ಸಾಮ್ಸು ಶುರುವಾಗುತ್ತೆ. ಹಲವಾರು ಇವಾಗಿರುವಂಥ ಯೂನಿವರ್ಸಿಟೀಸಲ್ಲಿ, ಕುವೆಂಪು ಯೂನಿವರ್ಸಿಟಿ, ಮೈಸೂರು ಯೂನಿವರ್ಸಿಟಿಯಲ್ಲಿ ಈಗಾಗಲೇ ಎಕ್ಸಾಮ್ ಡಿಕ್ಲೇರೂ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಎಕ್ಸಾಮ್ ಫೀಸ್ ಕಲೆಕ್ಟ್ ಮಾಡೋದಕ್ಕೆ ಲಾಸ್ಟ್ ಡೇಟು ಅನೌನ್ಸ್ ಮಾಡಿದ್ದಾರೆ. ವಿಚಿತ್ರ ಏನಂದರೆ ಇವರೆಲ್ಲರೂ ಪ್ರೈವೇಟ್ ಕಾಲೇಜ್ಗೋಸ್ಕರ ಮಾತ್ರ ವರ್ಕ್ ಮಾಡ್ತಾ ಇದ್ದಾರೆ. ಗೌರ್ಮೆಂಟ್ ಡಿಗ್ರಿ ಕಾಲೇಜಲ್ಲಿ ಕ್ಲಾಸಸ್ ನಡೀತಿಲ್ಲ ಅಂತ ಗೊತ್ತಿದ್ರೂ ಅವ್ರು ಯಾವುದೇ ಥರ ರೆಸ್ಪಾನ್ಸಿಬಿಲಿಟಿ ತೊಗೊಳ್ತಾ ಇಲ್ಲ. ಅವ್ರು ಕೊಡ್ತಾ ಇರೋ ಕಾರಣ ಒಂದೇ, ಕೋರ್ಟಲ್ಲಿ ಪ್ರೊಸೀಡಿಂಗ್ಸ್ ನಡೀತಾ ಇದೆ, ಅದು ಮುಗಿಯೋವರೆಗೂ ನಾವೇನು ಮಾಡೋಕ್ಕಾಗಲ್ಲ ಅಂತ. ಈಗಾಗಲೇ ಸುಪ್ರೀಂ ಕೋರ್ಟ್ ಒಂದು ರೂಲಿಂಗ್ ಕೊಟ್ಬಿಟ್ಟಿದೆ. UGC ಏನೇ ತಂದ್ರೂ, ಸೆಂಟ್ರಲ್ ಗೌರ್ಮೆಂಟ್ ಏನೇ ತಂದ್ರೂ ಸ್ಟೇಟ್ ಗೌರ್ಮೆಂಟ್ ಎಜುಕೇಷನಲ್ ಅಫೇರ್ಸಲ್ಲಿ ಡಿಸೈಡ್ ಮಾಡ್ಬೋದು, ನೀವು ಡಿಸೈಡ್ ಮಾಡಿ ಮುಂದುವರಿಸಿ ಅಂತ ಹೇಳಿ. ಬಟ್ ಇವ್ರು ಯಾವುದೇ ರೀತಿ ಅಪಾಯಿಂಟ್ಮೆಂಟ್ ಮಾಡದೇ ಇಲ್ಲದೆ ಇರೋ ಕಾರಣ ಇವತ್ತು ಬಡ ಕುಟುಂಬದಿಂದ ಬರ್ತಾ ಇರೋ ವಿದ್ಯಾರ್ಥಿಗಳಿಗೆ ಇಷ್ಟು ದೊಡ್ಡ ಅನ್ಯಾಯ, ಮೋಸ ನಡೀತಾ ಇದೆ. ಇಲ್ಲಿ ನಾವು ಸರ್ಕಾರಕ್ಕೆ ಪದೇ ಪದೇ ಕೇಳ್ತಾ ಇರೋದು, ಇಮಿಡಿಯೇಟ್ಲಿ ನೀವು ರೆಸ್ಪಾಂಡ್ ಮಾಡಲಿಲ್ಲ ಅಂದರೆ ನಿಮ್ಮ ಸರ್ಕಾರಕ್ಕೂ ಹಿಂದೆ ಇದ್ದಂಥ BJP ಸರ್ಕಾರಕ್ಕೂ ಅಥವಾ ಮುಂಬರೋ ಯಾವುದೇ ಸರ್ಕಾರಕ್ಕೂ ಕೂಡ ಯಾವ ವ್ಯತ್ಯಾಸನೂ ಉಳಿಯಲ್ಲ. ಎಲ್ಲರೂ ಎಜುಕೇಷನ್ನ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಎಲ್ಲರೂ ಶ್ರೀಮಂತರ ಪರ ಪಾಲಿಸೀಸ್ಗಳನ್ನ ತರ್ತಾ ಇದ್ದಾರೆ, ನೀವು ಅದೇ ತರ್ತಾ ಇದ್ದೀರಾ. ಇದನ್ನು ಹೇಳ್ತಾ ವಿದ್ಯಾರ್ಥಿಗಳೇ ಒಂದು ಸಂಘಟನೆ ಕಟ್ತಾ ಈ ಚೇಂಜಸ್ನ ತರೋದಕ್ಕೆ ಶುರು ಮಾಡಬೇಕಾಗತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ.